ನಟಿ ಶಿಲ್ಪಾ ಶೆಟ್ಟಿ ಒಡೆತನದ ಪಬ್ನಲ್ಲಿ ಮಧ್ಯರಾತ್ರಿ ಗಲಾಟೆಯಾಗಿದೆ. ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಮಾಜಿ ಪತಿಯಿಂದ ಗಲಾಟೆಯಾಗಿದೆ. ನಗರದ ಲ್ಯಾಂಗ್ಫೋರ್ಡ್ ರಸ್ತೆಯಲ್ಲಿರುವ ಪಬ್ನಲ್ಲಿ ಈ ಗಲಾಟೆಯಾಗಿರೋದು. ನಗರದಲ್ಲಿರುವ ನಟಿ ಶಿಲ್ಪಾ ಶೆಟ್ಟಿ ಒಡೆತನದ ಬ್ಯಾಸ್ಟಿಯನ್ ಪಬ್. ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಮಾಜಿ ಪತಿ ಸತ್ಯ ನಾಯ್ಡು ಗಲಾಟೆ ಮಾಡಿರೋದು ಅಂತ ಕೇಳಿ ಬರ್ತಾ ಇದೆ. ಪಬ್ನಲ್ಲಿ ಸರ್ವಿಸ್ ನೀಡುವ ವಿಚಾರಕ್ಕೆ ಗಲಾಟೆಯಾಗಿದೆ. ಹಲ್ಲೆಗೆ ಯತ್ನಿಸಿದ್ದಾರೆ ಸತ್ಯನಾಯ್ಡು ಅನ್ನುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ. ಪಬ್ನಲ್ಲಿ ನಡೆದಂತಹ ಗಲಾಟೆಯ ದೃಶ್ಯ ಈಗ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿರುವಂತದ್ದು. ಶಿಲ್ಪಾ ಶೆಟ್ಟಿ ಒಡೆತನದ ಪಬ್ನಲ್ಲಿ ಮಧ್ಯರಾತ್ರಿ ಗಲಾಟೆ ನಡೆದಿರೋದು. ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಅವರ ಮಾಜಿ ಪತಿಯಿಂದ ಗಲಾಟೆಯಾಗಿರೋದು. ನಗರದ ಲ್ಯಾಂಗ್ಫೋರ್ಡ್ ರಸ್ತೆಯಲ್ಲಿರುವ ನಟಿ ಶಿಲ್ಪಾ ಶೆಟ್ಟಿ ಒಡೆತನದ ಬ್ಯಾಸ್ಟಿಯನ್ ಪಬ್ನಲ್ಲಿ ಮಧ್ಯರಾತ್ರಿ ಗಲಾಟೆಯಾಗಿರುವುದು. ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಹಾಗೂ ನಿರೂಪಕಿಯ ಮಾಜಿ ಪತಿ ಈತ ಉದ್ಯಮಿ ಕೂಡ ಹೌದು ಸತ್ಯನಾಯ್ಡುವಿಂದ ಗಲಾಟೆ ಆಗಿರುವ ಆರೋಪ ಈಗ ಕೇಳಿ ಬಂದಿದೆ. ಕಳೆದ 2 ದಿನಗಳ ಹಿಂದೆ ಮಧ್ಯರಾತ್ರಿ ಸುಮಾರು 1:30ಕ್ಕೆ ನಡೆದಿರುವಂತಹ ಘಟನೆ ಅಂತ ಗೊತ್ತಾಗ್ತಾ ಇದೆ. ಪಬ್ ಮುಚ್ಚುವಂತಹ ಸಮಯ ಮಧ್ಯರಾತ್ರಿ 1:30 ಅಂತಂದ್ರೆ ಸಿಬ್ಬಂದಿಗಳ ಜೊತೆ ವಾಗ್ವಾದ ಹಾಗೂ ಹಲ್ಲೆಗೆ ಯತ್ನಿಸಿದ್ದಾರೆ ಅನ್ನುವಂತಹ ಆರೋಪ ಈಗ ಸತ್ಯನಾಯ್ಡು ಮೇಲೆ ಇದೆ. ಆದರೆ ಈ ಹಲ್ಲೆಗೊಳಗಾದವರು ಯಾರು ಎಂಬ ಬಗ್ಗೆ ಸದ್ಯಕ್ಕೆ ಯಾವುದೇ ಮಾಹಿತಿ ಲಭ್ಯವಾಗಿಲ್ಲ. ಘಟನೆಯ ಸಂಪೂರ್ಣ ವಿಡಿಯೋ ಈಗ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿರುವಂತದ್ದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಹಾಗೂ ನಿರೂಪಕಿಯ ಮಾಜಿ ಪತಿ ಸತ್ಯನಾಯ್ಡು, ಉದ್ಯಮಿ ಸತ್ಯನಾಯ್ಡು ಗಲಾಟೆ ಮಾಡಿರುವಂತಹ ಆರೋಪ ಏನು ಕೇಳಿ ಬರ್ತಾ ಇರುವಂತದ್ದು. ಈತನೇ ಸತ್ಯನಾಯ್ಡು, ಮಾಜಿ ಸ್ಪರ್ಧಿ, ಬಿಗ್ ಬಾಸ್ ಸ್ಪರ್ಧಿ ಹಾಗೂ ಆ ನಿರೂಪಕಿಯ ಮಾಜಿ ಪತಿ ಈತ ಸತ್ಯನಾಯ್ಡು. ಕಳೆದ 2 ದಿನಗಳ ಹಿಂದೆ ಮಧ್ಯರಾತ್ರಿ ಸುಮಾರು 1:30ಕ್ಕೆ ನಡೆದಿರುವಂತಹ ಘಟನೆ ಇದು. ಪಬ್ ಮುಚ್ಚುವಂತಹ ಸಮಯದಲ್ಲಿ ಗಲಾಟೆಯಾಗಿರೋದು. ಸಿಬ್ಬಂದಿಗಳ ಜೊತೆ ವಾಗ್ವಾದಕ್ಕೆ ಹಾಗೆ ಹಲ್ಲೆಗೆ ಯತ್ನಿಸಿದ್ದಾನೆ ಸತ್ಯನಾಯ್ಡು ಅನ್ನುವಂತಹ ಆರೋಪ ಈಗ. ಪಬ್ನ ಬೌನ್ಸರ್ಗಳು ತಡೆಯಲು ಪ್ರಯತ್ನಿಸಿದ್ರೂ ಸಹ ಸತ್ಯನಾಯ್ಡು ಹಲ್ಲೆಗೆ ಮುಂದಾಗಿದ್ದ ಅನ್ನುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ. ಆದ್ರೆ ಈ ಹಲ್ಲೆಗೊಳಗಾದವರು ಯಾರು ಎಂಬ ಬಗ್ಗೆ ಸದ್ಯಕ್ಕೆ ಯಾವುದೇ ಮಾಹಿತಿ ಲಭ್ಯವಾಗಿಲ್ಲ. ಈ ಸಂಬಂಧ ಕಬ್ಬನ್ ಪಾರ್ಕ್ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಘಟನೆಯ ಸಂಪೂರ್ಣ ವಿಡಿಯೋ ಈಗ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿರುವಂತದ್ದು. ತಾವು ಸ್ಕ್ರೀನ್ ಮೇಲೆ ಗಮನಿಸ್ತಿದ್ದೀರಾ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಶಿಲ್ಪಾ ಶೆಟ್ಟಿ ಒಡೆತನದ ಪಬ್ನಲ್ಲಿ, ಇದು ಬ್ಯಾಸ್ಟಿಯನ್ ಪಬ್, ಇದು ಲ್ಯಾಂಗ್ಫೋರ್ಡ್ ರಸ್ತೆಯಲ್ಲಿರುವಂತಹ ಬ್ಯಾಸ್ಟಿಯನ್ ಪಬ್, ತುಂಬಾ ಫೇಮಸ್ ಪಬ್ ಇದು. ಈ ಪಬ್ನಲ್ಲಿ ಗಲಾಟೆಯಾಗಿರೋದು. ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಹಾಗೆ ನಿರೂಪಕಿ ಅವರ ಮಾಜಿ ಪತಿ ಸತ್ಯನಾಯ್ಡು ಇವರಿಂದ ಹಲ್ಲೆಯಾಗಿದೆ ಅನ್ನುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ. ಕಳೆದ 2 ದಿನಗಳ ಹಿಂದೆ ಮಧ್ಯರಾತ್ರಿ ಸುಮಾರು 1:30ಕ್ಕೆ ನಡೆದಿರುವಂತಹ ಗಲಾಟೆ ಇದು. ಪಬ್ ಮುಚ್ಚೋ ಟೈಮ್ನಲ್ಲಿ ಇನ್ನೇನು ಅಲ್ಲಿರುವಂತಹ ಸಿಬ್ಬಂದಿಗಳ ಮೇಲೆ ಹಲ್ಲೆಗೆ ಯತ್ನಿಸಿದ್ರು ಅಥವಾ ಏನಾಯ್ತೋ ಗೊತ್ತಿಲ್ಲ. ಪಬ್ ಬೌನ್ಸರ್ಗಳು ತಡೆಯಲು ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಸತ್ಯನಾಯ್ಡು ಹಲ್ಲೆಗೆ ಮುಂದಾಗಿದ್ದಾರೆ. ಆ ದೃಶ್ಯಗಳು ಕೂಡ ತಾವು ಗಮನಿಸ್ತಿದ್ದೀರಾ. ಆದರೆ ಈ ಹಲ್ಲೆಗೊಳಗಾದವರು ಯಾರು ಎಂಬ ಬಗ್ಗೆ ಯಾರು ಹಲ್ಲೆಗೊಳಗಾದವರು ಅಂತ ಸದ್ಯಕ್ಕೆ ಇನ್ನೂ ಗೊತ್ತಾಗಿಲ್ಲ. ಈ ಸಂಬಂಧ ಕಬ್ಬನ್ ಪಾರ್ಕ್ ಪೊಲೀಸರು ಮಾಹಿತಿಯೆಲ್ಲ ಕಲೆ ಹಾಕ್ತಾ ಇದ್ದಾರೆ. ಘಟನೆಯ ಸಂಪೂರ್ಣ ವಿಡಿಯೋ ಈಗ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿರುವಂಥದ್ದು. ತುಂಬಾ ಫೇಮಸ್ ಪಬ್ ಇದು, ಲ್ಯಾಂಗ್ಫೋರ್ಡ್ ರಸ್ತೆಯಲ್ಲಿರುವಂತಹ ಬ್ಯಾಸ್ಟಿಯನ್ ಪಬ್. ಶಿಲ್ಪಾ ಶೆಟ್ಟಿ ಅವರಿಗೆ ಸಂಬಂಧಪಟ್ಟಂತಹ ಪಬ್. ಆ ಪಬ್ನಲ್ಲಿ ಮಧ್ಯರಾತ್ರಿ ಸುಮಾರು 1:30ಕ್ಕೆ ನಡೆದಿರುವಂತಹ ಗಲಾಟೆ. ಸತ್ಯನಾಯ್ಡು ಈತ ಉದ್ಯಮಿ ಕೂಡ, ಜೊತೆಗೆ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಅವರ ಮಾಜಿ ಪತಿ ಈತ ಸತ್ಯನಾಯ್ಡು. ಸುಮಾರು 2 ದಿನಗಳ ಹಿಂದೆ ನಡೆದಿರುವಂತಹ ಒಂದು ಗಲಾಟೆ. ಪಬ್ ಬೌನ್ಸರ್ಗಳು ತಡೆಯಲು ಯತ್ನಿಸಿದ್ರು ಸಹ ಹಲ್ಲೆಗೆ ಮುಂದಾಗಿದ್ದ ಸತ್ಯನಾಯ್ಡು ಅನ್ನುವಂತಹ ಆರೋಪ ಈಗ ಈತನ ಮೇಲಿದೆ. ಆದರೆ ಹಲ್ಲೆಗೊಳಗಾದವರು ಯಾರು ಅಂತ ಇನ್ನೂ ಕೂಡ ಗೊತ್ತಾಗಿಲ್ಲ. ಕಬ್ಬನ್ ಪಾರ್ಕ್ ಪೊಲೀಸರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ನೋಡಬೇಕು. ಘಟನೆಯ ಸಂಪೂರ್ಣ ದೃಶ್ಯ ನಿಮ್ಮ ಮುಂದೆ.
ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ರಿಪೋರ್ಟರ್ SK ಮಂಜುನಾಥ್, ಏನಿದು ಗಲಾಟೆ ಅಂತ? ನಮ್ರತಾ, ಈ ಒಂದು ಘಟನೆ ಬೆಂಗಳೂರಿನ ಲ್ಯಾಂಗ್ಫೋರ್ಡ್ ರಸ್ತೆಯಲ್ಲಿರ್ತಕ್ಕಂಥ ಬ್ಯಾಸ್ಟಿಯನ್ ಪಬ್ನಲ್ಲಿ ನಡೆದಿರ್ತಕ್ಕಂಥದ್ದು. ಇಲ್ಲಿ ರಾತ್ರಿ 11:30-12 ಗಂಟೆ ಸುಮಾರಿಗೆ ಏನು ಪಬ್ಬನ್ನು ಕ್ಲೋಸ್ ಮಾಡುವಂತಹ ಸಂದರ್ಭದಲ್ಲಿ ಉದ್ಯಮಿಯಾಗಿರ್ತಕ್ಕಂಥ ಸತ್ಯ ನಾಯ್ಡು ಅವರು ಅಲ್ಲಿಗೆ ಹೋಗಿ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಜೊತೆಗೆ ಸರ್ವಿಸ್ ಮಾಡೋ ವಿಚಾರವಾಗಿ ಗಲಾಟೆಯನ್ನು ಮಾಡ್ತಾರೆ. ಆಗ ಅಲ್ಲಿರ್ತಕ್ಕಂಥ ಏನು ಪಬ್ನ ಸಿಬ್ಬಂದಿ ಬೌನ್ಸರ್ಗಳು ಅಷ್ಟೇ ಹೇಳ್ತಾರೆ, ನಾವು ಈಗ ಪಬ್ಬನ್ನು ಕ್ಲೋಸ್ ಮಾಡುವಂಥ ಸಮಯ ಆಗಿದೆ, ಹೀಗಾಗಿ ಯಾವುದೇ ರೀತಿಯಾದಂಥ ಮದ್ಯ ಇರ್ಬೋದು ಅಥವಾ ಊಟ ಇರ್ಬೋದು ಯಾವುದನ್ನು ಸರ್ವಿಸ್ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಒಂದು ಉತ್ತರವನ್ನು ಕೊಡ್ತಾರೆ. ಅಷ್ಟಕ್ಕೆ ಕೆಂಡಾಮಂಡಲಾದಂಥ ಸತ್ಯನಾಯ್ಡು ಅವರು ಅಲ್ಲಿರ್ತಕ್ಕಂಥ ಬೌನ್ಸರ್ಗಳ ಮೇಲೆ ಹಲ್ಲೆಗೆ ಮುಂದಾಗಿರ್ತಕ್ಕಂಥ ಕೆಲವರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ. ಈ ಸಂಬಂಧಪಟ್ಟಂತೆ ಕೂಡಲೇ ಅಲ್ಲಿರ್ತಕ್ಕಂಥ ಸಿಬ್ಬಂದಿ 112ಗೆ ಫೋನ್ ಮಾಡಿ ವಿಚಾರವನ್ನು ಮುಟ್ಟಿಸ್ತಾರೆ. ಯಾವಾಗ ಪೊಲೀಸರಿಗೆ ವಿಚಾರವನ್ನು ಮುಟ್ಟಿಸ್ತಾರೆ, ಅಲ್ಲಿದ್ದಂಥ ಸತ್ಯನಾಯ್ಡು ಮತ್ತು ಆತನ ಸ್ನೇಹಿತರು ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ. ಆದರೆ ಆತ ಏನು ಪಬ್ನ ಸಿಬ್ಬಂದಿಗಳ ವಿರುದ್ಧ ಜಗಳ ಮಾಡಿದ್ದು, ಹಲ್ಲೆ ಮಾಡಿದಂಥ ದೃಶ್ಯಗಳು ಅಲ್ಲಿರ್ತಕ್ಕಂಥ CCTV ದೃಶ್ಯಾವಳಿಗಳಲ್ಲಿ ಸೆರೆಯಾಗಿದೆ. ಅದರ ಜೊತೆಗೆ ಆತ ಕೆಲವರಿಗೆ ಬೆದರಿಕೆ ಹಾಕಿದ್ದಾನೆ, ನಾನು ಯಾರು ಅನ್ನೋದು ಗೊತ್ತಿಲ್ಲ, ನಾನೊಬ್ಬ ಉದ್ಯಮಿ, ಆತನ ಹೆಸರನ್ನು ಸಹ ಹೇಳಿರ್ತಕ್ಕಂಥದ್ದು. ಹೀಗಾಗಿ ಪೊಲೀಸರ ಬಳಿ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಬೌನ್ಸರ್ಗಳು ನೇರವಾಗಿ ಆರೋಪ ಮಾಡಿಲ್ಲ, ಈತನೇ ಹೊಡೆದಿದ್ದಾನೆ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿಲ್ಲ. ಸತ್ಯ ನಾಯ್ಡು ಅಂತಕ್ಕಂಥವರು ಬಂದು ಹಲ್ಲೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ಆರೋಪವನ್ನು ಮಾಡಿದ್ದಾರೆ. ಹೀಗಾಗಿ ಮೊದಲಿಗೆ ಯಾರೂ ಸಹ ಇಲ್ಲಿವರೆಗೂ ಅಲ್ಲಿರ್ತಕ್ಕಂಥ ಕ್ಲಬ್ನವರು ಸಹ ಏನು ಒಂದು ಕಂಪ್ಲೇಂಟನ್ನು ಸಹ ಕೊಡೋದಕ್ಕೆ ಲಿಖಿತ ರೂಪದಲ್ಲಿ ದೂರು ಕೊಡೋದಕ್ಕೂ ಮುಂದಾಗಿಲ್ಲ. ಮ್ಯಾನೇಜ್ಮೆಂಟ್ ಅವ್ರ ಜೊತೆ ಚರ್ಚೆ ಮಾಡಿ ದೂರು ಕೊಡುವ ಬಗ್ಗೆ ನಿರ್ಧಾರವನ್ನು ಮಾಡುತ್ತೇವೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕಬ್ಬನ್ ಪಾರ್ಕ್ ಪೊಲೀಸರಿಗೆ ನೀಡಿದ್ದಾರೆ. ಈ ಸಂಬಂಧಪಟ್ಟಂತೆ ಈಗಾಗಲೇ ಏನು ಗಲಾಟೆಗೆ ಸಂಬಂಧಪಟ್ಟಂತೆ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಂಥ ಕಬ್ಬನ್ ಪಾರ್ಕ್ ಪೊಲೀಸರು ಅಲ್ಲಿರ್ತಕ್ಕಂಥ CCTV ದೃಶ್ಯಾವಳಿಗಳನ್ನು ಗಮನಿಸಿದ್ದಾರೆ. ಅಲ್ಲಿ ಈ ಸತ್ಯ ನಾಯ್ಡು ಅಲ್ಲಿರ್ತಕ್ಕಂಥ ಬೌನ್ಸರ್ಗಳ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು, ಜೊತೆಗೆ ಆತ ಎಷ್ಟೊತ್ತಿಗೆ ಕ್ಲಬ್ಗೆ ಬಂದಿದ್ದ, ಇವೆಲ್ಲದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಯಾರಾದರೂ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ ಬ್ಯಾಸ್ಟಿಯನ್ ಪಬ್ ಏನಿದೆ ಅದರ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ ಯಾರಾದರೂ ದೂರನ್ನು ಕೊಟ್ಟಾಗ ಈತ ಸತ್ಯನಾಯ್ಡುವನ್ನ ವಿಚಾರಣೆಗೆ ಕರೆಯುವಂತಹ ಸಾಧ್ಯತೆಗಳಿದ್ದಾವೆ. ನಮ್ರತಾ. ಓಕೆ, ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಮಾಹಿತಿ.